ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬ್ರೇಕಿಂಗ್ ನ್ಯೂಸ್ ಒಂದು ಈಗ ವಿದೇಶದಿಂದ ಬರ್ತಾ ಇದೆ. ಭಾರತ, ಮೋದಿ, ಅಜಿತ್ ದೋವಲ್ ಏನು ಮಾಡಿದ್ದಾರೆ, ಅಮೆರಿಕ ಯಾವ ರೀತಿ ಶೇಕ್ ಆಗಿದೆ ಭಾರತದ ಈ ಸ್ಟೆಪ್ಪಿಂದ ಅನ್ನೋದಕ್ಕೆ ಬ್ಲೂಮ್ಬರ್ಗ್ ರಿಪೋರ್ಟ್ ಬರ್ತಾ ಇದೆ. ಭಾರತದ ರಿಪೋರ್ಟ್ ಅಲ್ಲ, ಬ್ಲೂಮ್ಬರ್ಗ್ ಬಿಚ್ಚಿಟ್ಟಿರುವಂತಹ ಇಡೀ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಮೀಡಿಯಾ ಆಗಿ ಕನ್ಸಿಡರ್ ಆಗಿರುವ ಅಮೆರಿಕದಲ್ಲಿಯೇ ನ್ಯೂಯಾರ್ಕಲ್ಲಿಯೇ ಇರುವಂತಹ ಬ್ಲೂಮ್ಬರ್ಗ್ ಕೊಡ್ತಿರುವಂತಹ ಒಂದು ಸೀಕ್ರೆಟ್ ಈಗ ದೇಶದ ಒಳಗಿನವ್ರಿಗೆ ಹೊರಗಿನವ್ರಿಗೆ ಭಾರಿ ದೊಡ್ಡ ಸಂದೇಶ, ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಇದೆ. ಏನು ಮಾಡಿದ್ದಾರೆ ಹಾಗಾದರೆ ಅಜಿತ್ ದೋವಲ್ ಮತ್ತು ಮೋದಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇವತ್ತು ಇಡೀ ಜಗತ್ತು ಭಾರತದ ಬಿಗ್ ವಿನ್ ನೋಡ್ತಾ ಇದೆ, ಹುಬ್ಬೇರಿಸಿ ನೋಡ್ತಾ ಇದೆ. ಟ್ರಂಪ್ ತಾನಾಗಿಯೇ ಕಾಲ್ ಮಾಡಿ ಟ್ಯಾರಿಫ್ ಅನ್ನು 18%ಗೆ ಇಳಿಸಿ 50% ತನಕ ಪೆನಾಲ್ಟಿ ಪ್ಲಸ್ ಹಾಕಿದ್ದಂಥ ಟ್ಯಾರಿಫ್ ಅನ್ನು ಕಟ್ ಮಾಡಿ ಇಳಿಸಿ ಭಾರತವನ್ನು ಬಿಗಿದಪ್ಪಿಕೊಂಡಿದೆ ಅಮೆರಿಕ. ಭಾರತ ಅಂಗಲಾಚ್ಕೊಂಡು ಆಗಿದ್ದಲ್ಲ, ಗೊತ್ತು, ಇದೆಲ್ಲ ಡೆವಲಪ್ಮೆಂಟ್ ನೋಡಿದ್ವಿ. ಅದರ ನಡುವೆಯೂ ಕೂಡ ರೈತರ ಹಿತವನ್ನು ಬಲಿ ಕೊಟ್ಟರು, ರೈತರನ್ನ ಅಡಬಿಟ್ರು ಅಂತೆಲ್ಲ ಇಲ್ಲಿ ಪ್ರೊಟೆಸ್ಟ್ ಆಯಿತು, ಬಾಯಿ ಬಡ್ಕೊಂಡ್ರು. ಇಲ್ಲಿ ಪ್ರತಿಪಕ್ಷಗಳು ಮುಗಿಬಿದ್ದಿರುವಾಗ ಮೋದಿ ಕಂಗಾಲಾಗಿ ಮಾರ್ಬಿಟ್ಟಿದ್ದಾರೆ ಎಲ್ಲವನ್ನ ಅಂತ ಹೇಳ್ತಿರುವಾಗ ಬ್ಲೂಮ್ಬರ್ಗ್ ರಿಪೋರ್ಟ್ ಬರ್ತಿದೆ ನೋಡಿ. ಇವರೆಲ್ಲರಿಗೂ ಕೂಡ ಇದು ಸಿಡಿಲ್ನಂತಹ ರಿಪೋರ್ಟ್. ಏನು ಹೇಳ್ತಾ ಇದೆ ಬ್ಲೂಮ್ಬರ್ಗ್ ರಿಪೋರ್ಟ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸಂಪೂರ್ಣ ಮಾಹಿತಿಯನ್ನು ಇಡ್ತಾ ಹೋಗ್ತೀವಿ. ಅಮೆರಿಕದ ಜೊತೆಗೆ ಅಜಿತ್ ದೋವಲ್ ಏನಂತ ಮಾತಾಡಿದ್ದಾರೆ, ಇದು ಅಜಿತ್ ದೋವಲ್ ಮತ್ತು ರೂಬಿಯೋ ನಡುವೆ ಆಗಿರುವಂತಹ ಮಾತುಕತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಜೊತೆ ಆಗಿರುವಂತಹ ಇತ್ತೀಚೆಗಿನ ಮಾತುಕತೆಯ ಸೀಕ್ರೆಟ್ ಈಗ ಔಟ್ ಆಗಿದೆ ಬ್ಲೂಮ್ಬರ್ಗ್ ರಿಪೋರ್ಟ್ ಮೂಲಕ. ವ್ಯಾಪಾರ ಒಪ್ಪಂದ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವಧಿ ಮುಗಿಯೋ ತನಕ ಬೇಕಾದ್ರೆ ಭಾರತ ಕಾಯುತ್ತೆ, ಆದರೆ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಾವು ಬಗ್ಗಲ್ಲ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರುವಂತಹ ಈ ಥ್ರೆಟ್ ಮಾಡೋದು, ಅಮೆರಿಕ ಭಾರತಕ್ಕೆ ಹೆದರಿಸೋದು, ತಮಗೆ ಹೆಂಗೆ ಬೇಕೋ ಹಂಗೆ ಘೋಷಣೆಗಳನ್ನು ಮಾಡ್ಕೊಂಡು ಬಿಡೋದು, ಟ್ರೇಡ್ ಡೀಲ್ ಭಾರತಕ್ಕೆ ಸಮಸ್ಯೆ ಆಗೋ ರೀತಿಯಲ್ಲಿ ವಿನ್ ಲೂಸ್ ಪಾಲಿಸಿಯ ಆಧಾರದಲ್ಲಿ ಫೈನಲ್ ಆಗಿಬಿಟ್ಟಿದೆ ಅಂತ ಹೇಳಿಬಿಡೋದು, ಈಗಲೂ ಅದೇ ಆಗ್ತಿದೆ. ಭಾರತ ಹೇಳಿದೆಯಾ $500 ಬಿಲಿಯನ್ ನಾವು 1 ವರ್ಷಕ್ಕೆ ತಗೊಳ್ತೀವಿ ಅಂತ. $500 ಬಿಲಿಯನ್ ಎಷ್ಟೋ ವರ್ಷಕ್ಕೆ ಭವಿಷ್ಯದಲ್ಲಿ ತಗೊಳ್ಬಹುದು. ಅಷ್ಟು ದೊಡ್ಡ ಮೊತ್ತದಲ್ಲಿ ಖರೀದಿ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದೀವಿ ಅಂತಲೂ ಭಾರತ ಹೇಳಿಲ್ಲ. ಅಕಸ್ಮಾತ್ ಖರೀದಿ ಮಾಡಿದ್ರು ಅದು 1 ವರ್ಷಕ್ಕಂತೂ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಭವಿಷ್ಯದಲ್ಲಿ ಒಂದೊಂದು ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟು ವ್ಯಾಪಾರ ಅಂದ್ಕೊಂಡು ಆಗಬಹುದು ಅಷ್ಟೇ. ಭಾರತ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಕೃಷಿ ವಲಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಸೆಷನ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಪಿಯೂಷ್ ಗೋಯಲ್ ಅವರು. ನಮ್ಮ ಭಾರತ ಸರ್ಕಾರ ಅಧಿಕೃತವಾದ ಮಾಹಿತಿಯನ್ನು ಹೊರಡಿಸಿದೆ. ಡೇರಿ ಸೆಕ್ಟರ್, ಅಗ್ರಿಕಲ್ಚರನ್ನು ಕಾಂಪ್ರಮೈಸ್ ಮಾಡಿಕೊಳ್ಳೋ ಯಾವುದೇ ಚಾನ್ಸ್ ಇಲ್ಲ. ಅದನ್ನು ಹೊರಗಿಟ್ಟೆ ಟ್ರೇಡ್ ಡೀಲ್ ಆಗೋದಾದರೆ ಆಗುತ್ತೆ. ಅದರ ಅರ್ಥ ಇನ್ನೂ ಆಗೇ ಇಲ್ಲ. ಅಮೆರಿಕ ಹೇಳ್ತಿದೆ ಆಗಿಬಿಟ್ಟಿದೆ, ಬಟ್ ಆಗೇ ಇಲ್ಲ. ಆಗೋದು ಏನಾಗತ್ತಲ್ಲ ಅದು ಇದನ್ನು ಹೊರಗಿಟ್ಟು ನಮ್ಮ ರೈತರನ್ನ ಏನೂ ಸಮಸ್ಯೆ ಆಗದಂತೆ ಕಾಪಾಡಿಕೊಂಡೇ ಆಗತ್ತೆ ಅನ್ನೋದನ್ನು ಖಚಿತಪಡಿಸಿದೆಯಲ್ವಾ. ನೋಡಿ ಏನು ಹೇಳಿದ್ದಾರೆ ಅಜಿತ್ ದೋವಲ್ ಅಮೆರಿಕಾಗೆ. ಟ್ರಂಪ್ ಅವಧಿ ಮುಗಿಯೋ ತನಕ ಬೇಕಾದರೂ ಕಾಯತ್ತೆ ಭಾರತ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೇರ ರೂಬಿಯೋ ಜೊತೆಗೆ ಆಡಿದ ಮಾತಿದು. ಟ್ರಂಪ್ ಮತ್ತವರ ಸಹಾಯಕರ ಬೆದರಿಕೆ ಮಾತುಗಳಿಗೆ ಭಾರತ ತಲೆಬಾಗೋದಿಲ್ಲ. ಒಪ್ಪಂದ ವಿಚಾರದಲ್ಲಿ ಟ್ರಂಪ್ ಅವಧಿ ಮುಗಿಯೋ ತನಕ ಕಾಯ್ತೀವಿ, ಬೇಕಾದ್ರೆ ಭಾರತ ಅದಕ್ಕೂ ರೆಡಿ. ಅಂದರೆ ಅಮೆರಿಕ ಭಾರತಕ್ಕೆ ಒಳ್ಳೆ ಪಾರ್ಟ್ನರ್, ಡೌಟೇ ಇಲ್ಲ. ಚೀನಾವನ್ನು ಎದುರಿಸೋದಕ್ಕೆ ಅಮೆರಿಕಾಗೆ ಭಾರತ ಬೇಕು, ಭಾರತಕ್ಕೆ ಅಮೆರಿಕದಂತಹ ಒಂದು ಬಲಿಷ್ಠ ರಾಷ್ಟ್ರ ಬೇಕು. ಮ್ಯೂಚುವಲಿ ಇಬ್ಬರೂ ಕೂಡ ಒಂದೇ ದಾರಿಯಲ್ಲಿ ಸಾಗಬಹುದು ಮನಸ್ಸು ಮಾಡಿದ್ರೆ. ಸೊ ಅಮೆರಿಕ ಕಳ್ಕೊಳ್ಳೋದು ಮೂರ್ಖತನ ಭಾರತಕ್ಕೆ. ಹಾಗಾಗಿ ನಾವು ಟ್ರಂಪ್ ಅವಧಿ ಮುಗಿಯೋ ತನಕ ಕಾಯ್ತೀವಿ ಬಿಡಿ. ನಾವು ನಿಮಗೆ ಬೇಕಾದಂತೆ ಕುಣಿಯೋದಕ್ಕೆ ಅಥವಾ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಹಾಕಿದ ಕಂಡೀಷನ್ಗಳಿಗೆ ಒಪ್ಕೊಳ್ಳೋದಕ್ಕೆ, ಗೊಡ್ಡು ಬೆದರಿಕೆಗಳಿಗೆ ತಲೆಬಾಗೋದಕ್ಕೆ ರೆಡಿ ಇಲ್ಲ. ಟ್ರಂಪ್ ಅವಧಿ ಮುಗಿಯೋ ತನಕ ಈ ಟ್ಯಾರಿಫ್ ಹೊರೆಯನ್ನು ತಡ್ಕೊಳ್ತೀವಿ. ಬೇಕಿದ್ರೆ ನಾವು 50% ಹಾಕ್ತೀರಾ ಹಾಕಿ, ಟ್ರೇಡ್ ಡೀಲ್ ಫೈನಲ್ ಆಗಲ್ವಾ, ಬೇಡ, ತಡ್ಕೊಳ್ತೀವಿ ಅನ್ನುವಂಥ ಅತಿ ದೊಡ್ಡ ಮಾತನ್ನ ದೋವಲ್ ರೂಬಿಯೋ ಎದುರಿಗೆ ಮುಖಕ್ಕೆ ಹೊಡೆದು ಬಂದಿದ್ದಾರೆ. ರೂಬಿಯೋಗೆ ಹೇಳೋದು ಬೇರೆ ಅಲ್ಲ, ಟ್ರಂಪ್ಗೆ ಹೇಳೋದು ಬೇರೆ ಅಲ್ಲ. ಇದಾದ ಮೇಲೆ ಭಾರತ ಮತ್ತು ಅಮೆರಿಕ ನಡುವಿನ ಈ ಬೆಳವಣಿಗೆ ಆಗಿರೋದು, ಟ್ಯಾರಿಫ್ ಅನ್ನು ಕಟ್ ಮಾಡಿರೋದು ಅಮೆರಿಕ.
ಸೊ ಭಾರತ ಅಮೆರಿಕದ ಎದುರು ಮಂಡಿಯೂರೋದಿರಲಿ, ಡೈರೆಕ್ಟ್ ಆಗಿ ಟೈಟ್ ಸ್ಲ್ಯಾಪ್ ಕೊಟ್ಟು ಬಂದಿದ್ದಾರೆ ಅಜಿತ್ ದೋವಲ್ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಅದು ಕೂಡ ಬ್ಲೂಮ್ಬರ್ಗ್ ರಿಪೋರ್ಟ್ ಇದನ್ನ ಹೇಳ್ತಾ ಇರೋದು. ಸೊ ಭಾರತ ಎಷ್ಟು ದೊಡ್ಡ ಗೆಲುವನ್ನ ಸಾಧಿಸಿದೆ ಭಾರತ ಇವತ್ತು ಅಮೆರಿಕದ ವಿರುದ್ಧ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇರುವಂತಹ ಬಹುದೊಡ್ಡ ಸೀಕ್ರೆಟ್ ಇವತ್ತು ರಿವೀಲ್ ಆಗಿದೆ. ನೋಡಿ, ಅಮೆರಿಕ ಏನಂತ ಹೇಳ್ತು, 41.5 ಲಕ್ಷ ಕೋಟಿ ಹೂಡಿಕೆ ಅಂತ ಅವರು ಈ ಅಧಿಕೃತವಾಗಿ ಅಮೆರಿಕ ಸರ್ಕಾರದಿಂದ ಹೇಳಿದ್ದಾರೆ. ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸ್ತಾರೆ ಮತ್ತು ಅಮೆರಿಕದ ಪ್ರಮುಖ ವಲಯಗಳಲ್ಲಿ ಸುಮಾರು ಇಷ್ಟೆಲ್ಲ ಹೂಡಿಕೆ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಸರಿ, ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿದಾಗ ನಮಗೆ ಎಲ್ಲಿ ಲಾಭ ಆಗತ್ತೋ ಅಲ್ಲಿಂದ ನಷ್ಟ ಮಾಡ್ಕೊಳ್ಳೋದು ಯಾರು ಬುದ್ಧಿವಂತಿಕೆನೂ ಅಲ್ಲ. ಈಗಲೂ ನಮ್ಮ ಖರೀದಿ ವ್ಯಾಪಾರ ವಹಿವಾಟು ರಷ್ಯಾದ ಜೊತೆ ಮುಂದುವರಿತಿದೆ, ಸಣ್ಣ ಸಣ್ಣ ಕಂಪನಿಗಳ ಮೂಲಕ. ದೊಡ್ಡದ್ರ ಮೇಲೆ ಸ್ಯಾಂಕ್ಷನ್ ಹಾಕಿರೋದ್ರಿಂದ ನಾವು ಏನು ಸ್ಯಾಂಕ್ಷನ್ ಮೇಲೂ ಬೈ ಮಾಡೋದಕ್ಕೆ ಮೂರ್ಖರ ನಾವು? ಅದು ಯಾವ ರಾಷ್ಟ್ರಕ್ಕೆ ಹಾಕಿದ್ರೂ ಸ್ಯಾಂಕ್ಷನ್ ಇರೋ ಕಡೆ ಯಾವ ರಾಷ್ಟ್ರನೂ ಬೈ ಮಾಡಲ್ಲ. ಬಟ್ ಸಣ್ಣ ಕಂಪನಿಗಳ ಮೂಲಕ ಬೇರೆ ಪರ್ಯಾಯ ದಾರಿಯಿಂದ ರಷ್ಯಾದ ಜೊತೆ ಇನ್ನೂ ನಮ್ಮ ಡೀಲ್ ಮುಂದುವರಿತಿದೆ. ಮಾರ್ಚ್ ತನಕದ ಒಪ್ಪಂದನೂ ಆಲ್ರೆಡಿ ಆಗಿದೆ. ಬೇರೆ ಕಡೆ ವೆನೆಜುವೆಲಾನೋ ಇನ್ನೊಂದೋ ಕಡಿಮೆ ಸಿಗತ್ತೆ ನಮಗೆ ಸ್ಯಾಂಕ್ಷನ್ ಇಲ್ಲದ ರಾಷ್ಟ್ರ ಅಂದರೆ ಈಸಿಯಾಗಿ ನಮಗೆ ನಮ್ಮ ಭಾರತ ರಾಷ್ಟ್ರಕ್ಕೆ ಅನುಕೂಲ ಆಗುವಂಥ ಸೋರ್ಸನ್ನು ಖಂಡಿತ ನಾವು ಆಪ್ಟ್ ಮಾಡ್ಕೊಳ್ಬಹುದು. ಇದು ನಂಬರ್ 1. ಎರಡನೇದಾಗಿ 41.5 ಲಕ್ಷ ಕೋಟಿಯನ್ನು ನಾವು 1 ವರ್ಷದಲ್ಲಿ ಹೂಡಿಕೆ ಮಾಡ್ತೀವಿ ಅಂತ ಅಮೆರಿಕ ಹೇಳಿದ್ಯಾ? ಅಮೆರಿಕ ಅದನ್ನು ಹೇಳ್ತಾನೇ ಇಲ್ಲ. ಭಾರತ ಅಂತೂ ಇದ್ರ ಬಗ್ಗೆ ಯಾವುದೇ ಬಗೆಯಲ್ಲೂ ಒಂದು ಸಂದೇಶನೂ ಕೊಟ್ಟಿಲ್ಲ. ಭವಿಷ್ಯದಲ್ಲಿ ಹೂಡಿಕೆ ಮಾಡಬಹುದು. ನಮ್ಮ ಈ ಇನ್ವೆಸ್ಟ್ಮೆಂಟು ಏನಿದೆಯಲ್ಲ ಅದನ್ನು 5 ಪಟ್ಟು ಮಾಡೋದು ಅಂತ ಮಾತುಕತೆ ಹಿಂದೆ ಅಮೆರಿಕಕ್ಕೆ ಮೋದಿ ಹೋಗಿದ್ರಲ್ವಾ, ಅವಾಗಲೇ ಆಗಿತ್ತು. ಇದೀಗ ಹೊಸದಲ್ಲ. $500 ಬಿಲಿಯನ್ ಭಾರತ ಅಲ್ಲಿ ಹೂಡಿಕೆ ಮಾಡುತ್ತೆ ಅಂತ ಬಾಯ್ ಬಡ್ಕೊಳ್ತಿದ್ದಾರಲ್ಲ, ಇದು ಹೊಸದಲ್ಲ. ಭವಿಷ್ಯದಲ್ಲಿ 5 ಪಟ್ಟು ಮಾಡೋದು ನಮ್ಮ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ವಹಿವಾಟನ್ನ ಅನ್ನುವಂಥ ಮಾತುಕತೆ ಅವತ್ತಾಗಿತ್ತು. ಅಮೆರಿಕ ಎಷ್ಟು ಜಾಣತನ ಪ್ರದರ್ಶನ ಮಾಡೋ ಪ್ರಯತ್ನ ಮಾಡ್ತಿದೆ ಅಂದರೆ, ಯಾರು ಅಷ್ಟು ದಡ್ಡರಿಲ್ಲ. ಇನ್ಫ್ಯಾಕ್ಟ್ ಅವರು ಬುದ್ಧಿವಂತರು ಅಂತ ಅಂದ್ಕೊಂಡಿದ್ರೆ ಭವಿಷ್ಯದ ಲೆಕ್ಕಾಚಾರಗಳನ್ನು ಏನೋ 1 ವರ್ಷಕ್ಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಒಪ್ಪಂದ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಿದ್ದಾರೆ. ರಷ್ಯಾದಿಂದ ತೈಲ ತಗೊಳ್ಳಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ರಷ್ಯಾ ಘೋಷಣೆ ಮಾಡಿದ್ದಾಗಿದೆ ಏನಂತ, ಆಲ್ರೆಡಿ ರಷ್ಯಾ ಹೇಳಿದೆ. ಈಗಲೂ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಮುಕ್ತವಾಗಿದೆ. ಈಗಲೂ ಕೂಡ ನಮ್ಮ ವ್ಯಾಪಾರ ವಹಿವಾಟು ಮುಕ್ತವಾಗೇ ಇದೆ. ಯಾವುದೇ ದೇಶದಿಂದ ತೈಲ ಖರೀದಿಸೋದಕ್ಕೆ ಭಾರತ ಸ್ವತಂತ್ರ. ರಷ್ಯಾ ಹೇಳ್ತಿರೋದು ಇದು. ಆ ರಷ್ಯಾದಿಂದಾನೇ ತಗೊಳುತ್ತೆ ಅಂತಿದ್ದ ಭಾರತ ಏನಾದರೂ? ಯಾವುದೇ ದೇಶದಿಂದ ಭಾರತ ಖರೀದಿಸುತ್ತೆ, ಅದು ಮೊದಲೇನೂ ಇತ್ತು. ಈ ಹಿಂದೆಯೂ ಭಾರತ ಬೇರೆ ಬೇರೆ ದೇಶಗಳಿಂದ ತೈಲ ಖರೀದಿಸಿದೆ, ಈ ಬಾರಿಯೂ ಅದನ್ನ ಮಾಡ್ತಾ ಇದೆ ಅಷ್ಟೇ. ಅದರ ಅರ್ಥ ರಷ್ಯಾದ ಜೊತೆಗೆ ನಮ್ಮ ಸಂಬಂಧ, ಭಾರತದ ಜೊತೆಗಿನ ಸಂಬಂಧ ಕಟ್ಟಾಗಿದೆ ಅಂತಲ್ಲ, ನೆನಪಿಟ್ಕೊಳ್ಳಿ ಅನ್ನುವಂಥ ಮೆಗಾ ಅನೌನ್ಸ್ಮೆಂಟ್ ರಷ್ಯಾದಿಂದನೂ ಆಗಿದೆ. ಸೊ ಅಮೆರಿಕ ತನ್ನ ಮುಖಕ್ಕೆ ಮಣ್ಣು ಮೆತ್ತುಕೊಂಡಿಲ್ಲ, ತಾನು ಸೋತಿಲ್ಲ ಅಂತ ಬಿಂಬಿಸುವಂತಹ ಒಂದು ಪ್ರಯತ್ನ ಮಾಡ್ತಿದೆ. ನಾವು ಗೆದ್ದು ಬಿಟ್ಟಿದ್ದೀವಿ, ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಿಲ್ಲ, ನಮಗೆ ಸಿಕ್ಕಾಪಟ್ಟೆ ಲಾಭ ಮಾಡಿಕೊಟ್ಟು ಭಾರತ ಒಪ್ಕೊಂಡಿದೆ ಅಂತ. ಅದರ ಅಸಲಿಯತ್ತೇನು ಅನ್ನೋದನ್ನು ಈಗ ಬ್ಲೂಮ್ಬರ್ಗ್ ರಿಪೋರ್ಟ್ ಬಿಚ್ಚಿಟ್ಟಿದೆ ನೋಡಿ. ಟ್ಯಾರಿಫ್ ಹೊಡೆತಕ್ಕೆ ನಾವು ಸೋತು ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದು ನಿಲ್ಲಿಸ್ಬಿಡ್ತೀವಿ ಸ್ವಾಮಿ, ದಯವಿಟ್ಟು ಟ್ಯಾರಿಫ್ ತೆಗೀರಿ ಅಂತ ಹೇಳಿಲ್ಲ. ಬದಲಾಗಿ ಈ 50% ಟ್ಯಾರಿಫನ್ನು ನೀವು ಮುಂದುವರಿಸಿ, ದಯವಿಟ್ಟು ಟ್ರಂಪ್ ಅವಧಿ ಮುಗಿಯೋ ತನಕನೂ ಮುಂದುವರಿಸಿ, ನಾವು ಕಾಯ್ತೀವಿ, ಟ್ರೇಡ್ ಡೀಲ್ ಬೇಕಾಗಿಲ್ಲ ನಮಗೆ ಲಾಸ್ ಆಗುವಂಥದ್ದು ಅಂತ ಸೆಡ್ಡು ಹೊಡೆದು ಬಂದಿದೆ. ಮೋದಿ ಸಂದೇಶ ಕ್ಲಿಯರ್ ಕಟ್ ಆಗಿತ್ತು. ನೇರವಾಗಿ ಅಮೆರಿಕಕ್ಕೊಂದು ಮೆಸೇಜ್ ಕೊಟ್ಟಿದ್ರು, ಏನಂತ? ರೈತರನ್ನ, ಹೈನುಗಾರಿಕೆಯನ್ನ ನಾವು ಒತ್ತೆ ಇಡಲ್ಲ ಯಾವ ದೇಶದ ಮುಂದೆ ಕೂಡ ಅಂತ. ಈಗ ಅದಕ್ಕೆ ಬದ್ಧವಾಗಿಯೇ ನಮ್ಮ ಮುಂದಿನ ನಡೆ ಇದೆ ಅನ್ನೋದನ್ನ ಸೆಷನ್ನಲ್ಲಿಯೇ ಕ್ಲಿಯರ್ ಮಾಡಿದ್ದಾರೆ. ಅತ್ಯಂತ ಸ್ಪಷ್ಟವಾದ ಶಬ್ದಗಳಲ್ಲಿ ಮೋದಿ ಸರ್ಕಾರ ಅಗ್ರಿಕಲ್ಚರ್ ವಿಚಾರದಲ್ಲಿ ಮೋದಿ ಕಾಂಪ್ರಮೈಸ್ ಆಗಲ್ಲ ಅನ್ನೋದನ್ನ ಹೇಳಿ ಅಮೆರಿಕಾಗೆ ಖಡಕ್ ಆಗಿರುವಂಥ ಸಂದೇಶವನ್ನು ರವಾನಿಸಿದೆ. ಸೊ ಯಾರ್ಯಾರು ಭಾರತದಲ್ಲಿ ಮೋದಿ ಸೋತು ಹೋಗ್ಬಿಟ್ರು, ಮೋದಿ ಆಡ ಇಟ್ಬಿಟ್ರು, ಮೋದಿ ರೈತರನ್ನ ಮಾರ್ಬಿಟ್ರು, ಮೋದಿ ಟೆನ್ಷನ್ನಲ್ಲಿ ಒತ್ತಡದಲ್ಲಿ ಈ ಒಪ್ಪಂದ ಫೈನಲ್ಲೇ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಿರೋರಿಗೆ ಬ್ಲೂಮ್ಬರ್ಗ್ ರಿಪೋರ್ಟ್, ಬ್ಲೂಮ್ಬರ್ಗ್ ಭಾರತದ ಆರ್ಥಿಕತೆ ವೀಕು ಹಂಗೆ ಹಿಂಗೆ ಅಂತ ಬರಿತಾ ಇದ್ದಂತಹ ಪತ್ರಿಕೆ. ಬ್ಲೂಮ್ಬರ್ಗ್ ಇರಲಿ, ಫಿನಾನ್ಷಿಯಲ್ ಟೈಮ್ಸ್ ಇರಲಿ, ಸುಮಾರು ಪತ್ರಿಕೆಗಳನ್ನೆಲ್ಲ ನೋಡಿದ್ದೀವಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪತ್ರಿಕೆಗಳ ಟೋನ್ ಚೇಂಜ್ ಆಗಿ ಹೋಗಿದೆ. ಭಾರತದ ರೀತಿ ನೀತಿ ಸಾಮರ್ಥ್ಯ, ಭಾರತದ ಆರ್ಥಿಕ ಪ್ರಗತಿಯ ವೇಗ, ಮೋದಿ ನಾಯಕತ್ವಕ್ಕೆ ಕಡೆಗೆ ಟೂಲ್ ಕಿಟ್ಗಳಾಗಿ ಕೆಲಸ ಮಾಡ್ತಿದ್ದವರು, ಭಾರತವನ್ನು ಅವಹೇಳನ ಮಾಡ್ತಿದ್ದವರು, ಭಾರತ ಕುಸಿತಿದೆ ಅಂತ ಸುಳ್ಳು ರಿಪೋರ್ಟ್ಗಳನ್ನು ಬಿಡ್ತಿದ್ದವರು ಕೂಡ
ಹೊಗಳೋಕೆ ಶುರು ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗೆ. ಯಾಕಂದ್ರೆ ತುಂಬ ದಿನ ಸತ್ಯ ಮುಚ್ಚಿಟ್ಟು ವಾಸ್ತವಕ್ಕೆ ದೂರವಾಗಿ ರಿಪೋರ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಬಿಸ್ನೆಸ್ ಓರಿಯೆಂಟೆಡ್ ಆಗಿರುವಂಥ ಪೇಪರ್ಗಳು, ಮಾಧ್ಯಮಗಳು ಸಹಜವಾಗಿ ಓಡೋ ಕುದುರೆ ಜೊತೆನೇ ಇರೋದು, ಗೊತ್ತಿರೋದೆ. ಹಾಗಾಗಿ ಸಡನ್ನಾಗಿ ಇತ್ತೀಚೆಗೆ ತಂತಾನೇ ತಮ್ಮ ಟೋನನ್ನು ಚೇಂಜ್ ಮಾಡಿಕೊಂಡಿರೋ ಪತ್ರಿಕೆಗಳಿವೆಲ್ಲ. ಈಗ ಅಂತಹ ಒಂದು ಪ್ರತಿಷ್ಠಿತ ಅಂತ ಭಾವಿಸಲಾಗಿರುವ ಜಾಗತಿಕವಾಗಿ ಬ್ಲೂಮ್ಬರ್ಗ್ ಹೇಳ್ತಾ ಇದೆ, ಟ್ರಂಪ್ ಅವಧಿ ಮುಗಿಯೋ ತನಕ ನಾವು ವೇಟ್ ಮಾಡ್ತೀವಿ, ಬಿಟ್ಟರೆ ನಾವು ಕಾಂಪ್ರಮೈಸ್ ಆಗಿಲ್ಲ ಟ್ರೇಡ್ ಡೀಲ್ಗೆ ನಿಮ್ಮ ಜೊತೆ ಬರಲ್ಲ. ಸೊ ಟ್ಯಾರಿಫ್ ಹೊರೆಯನ್ನು ನಾವು ಹೊರ್ತೀವಿ, ಕಟ್ ಮಾಡಬೇಡಿ ಅಂತ ಬಾಯಿ ಬಿಟ್ಟು ಹೇಳಿದ್ದೀವಿ. ಆದರೂ ಬಂದು ತಾನಾಗಿಯೇ ಕಾಲ್ ಮಾಡಿ ಟ್ಯಾರಿಫನ್ನು ಲಿಫ್ಟ್ ಮಾಡಿದ್ಯಾರು? ಅಮೆರಿಕ. ಮೊನ್ನೆ ಪಿಯೂಷ್ ಗೋಯಲ್ ಏನಂದ್ರು, ಯಾಕೆ ಟ್ರಂಪ್ ಘೋಷಣೆ ಮಾಡಿದ್ರು, ಭಾರತದ್ದೆಲ್ಲ ನಿರ್ಧಾರ ಹಾಗಾದ್ರೆ ಟ್ರಂಪ್ ಘೋಷಣೆ ಮಾಡ್ತಾರಾ ಅಂತ ಕೇಳ್ತಿದ್ದಾರಲ್ಲ, ಅವ್ರಿಗೊಂದು ಉತ್ತರ ಕೊಟ್ಟರು. ಏನಂತ? ಟ್ಯಾರಿಫ್ ಹಾಕಿದ್ದವರು, ಹಾಗಾಗಿ ತೆಗೆದಿದ್ದನ್ನು ಅವರೇ ಘೋಷಣೆ ಮಾಡಬೇಕಲ್ವಾ. ಯಾರು ಹಾಕಿದ್ರೋ ಅದನ್ನು ತೆಗೆದುಬಿಟ್ಟು ಅವ್ರು ಘೋಷಣೆ ಮಾಡಿದ್ದಾರೆ ಅನ್ನುವ ಮೂಲಕ ಹೆಜ್ಜೆ ಯಾರು ಮುಂದಿಡ್ತೀನಿ ಅಂತ ಕಲಹಕ್ಕೆ ನಿಂತಿದ್ರು ಅವರೇ ಹೆಜ್ಜೆ ಹಿಂದಿಟ್ಟಿದ್ದ. ಚೂರು ಡಿಸ್ಟರ್ಬ್ ಆಗಿಲ್ಲ, ಒಂದು ಕೂದಲೆಳೆ ಕೂಡ ಕಿತ್ಕೊಳ್ಳೋಕ್ಕಾಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತು ಆ ಒಂದು ಮಾತು. माननीय प्रधानमंत्री नरेंद्र मोदी जी ने हमेशा एग्रीकल्चर और डेयरी इन दोनों सेक्टर्स को संभाला है, उनके हितों को संभाला है और इस क्षेत्र में लोगों को उज्जवल भविष्य मिले और मौके मिले, आमदनी बढ़े, उसके लिए लगातार काम किया है. कभी उनके साथ, उनके हितों के साथ समझौता माननीय प्रधानमंत्री जी ने नहीं होने दिया. मोदी जी घबराए हुए हैं. आपने देखा जो ट्रेड डील 4 महीने से रुकी हुई थी 4 महीने से कुछ बदला नहीं. किसी न किसी कारण, जो मैं जानता हूं नरेंद्र मोदी जानते हैं, नरेंद्र मोदी जी ने कल शाम उस डील को साइन कर दिया. ನರೇಂದ್ರ ಮೋದಿ ಜಿ ಪರ್ ಪ್ರೆಷರ್ ಹೈ. ದೊಡ್ಡ ಸಂದೇಶ ಅದು. ಈಗ ಅಮೆರಿಕದ ಬ್ಲೂಮ್ಬರ್ಗ್ಗೆ ಸತ್ಯ ಏನು ಅನ್ನೋದನ್ನ ಕಕ್ಕಿದೆ ನೋಡಿ, ಅಸಲಿ ಎತ್ತು ಹೊರಬಿದ್ದಿದೆ ನೋಡಿ. ಎಲ್ಲರಿಗೂ ಕೂಡ, ದೇಶದ ಒಳಗಿನ ಹೊರಗಿನ ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಸಂದೇಶ, ಅಮೆರಿಕದ ಹತ್ರ ಹೋಗಿ ಇಂಥ ಮಾತನ್ನ ಭಾರತ ಹೇಳಿದೆ ಅನ್ನೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.